ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದಿ ಲೇಟ್ ಬ್ಲೂಮರ್ ಡೈರೀಸ್ ವ್ಲಾಗ್ಸ್. ಇದು ನಿನ್ನೆ ರಾತ್ರಿ ವೀಡಿಯೋ. ಊಟ ಮಾಡಿಕೊಂಡು ಈಗ ತುಂಬ ದಿನ ಆಯಿತು ಮೆಹಂದಿ ಹಾಕಿ ಅಂತ ಎಲ್ಲರೂ ಮಾತಾಡ್ಕೋತಿದ್ವಿ. ಫ್ರಿಜ್ಜಲ್ಲಿ ಎಲ್ಲೋ ಒಂದು ಮೆಹಂದಿ ಪ್ಯಾಕೆಟ್ ಸಿಕ್ತು, ಅದರಿಂದ ನನ್ನ ಮಾಮನ ಮಗಳು ಹಾಕಿಸ್ಕೊತಾ ಇದ್ದಾಳೆ. ನಂಗೆ ಮೆಹಂದಿ ಗಿಂದಿ ಹಾಕೋದಂದರೆ ಸಕ್ಕತ್ ಇಷ್ಟ. ಇವನ್ ಎವ್ರಿ ಆರ್ಟ್ ಲೈಕ್ ಪೇಂಟಿಂಗ್, ಡ್ರಾಯಿಂಗ್, ರಂಗೋಲಿ ಹಾಕೋದು, ಇವೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಥಿಂಗ್ಸ್. Just hear this sound. I love this. I miss this in Bangalore. ಇಷ್ಟು ಬೇಗ ಏನಕ್ಕೆ ಎತ್ತಿದ್ವಪ್ಪ ಅಂದರೆ ನಮ್ಮ ಮನೆಯವ್ರಿಗೆ ಹೋಗಬೇಕಿತ್ತು ಉಚ್ಚಂಗಿದುರ್ಗ ಅಂತ. ಅಲ್ಲಿಂದ ಗುಡ್ಡ ಹತ್ಕೊಂಡು ಹೋಗಬೇಕಾದ್ರೆ ಫಸ್ಟ್ ಹೋಗಿದ್ದು ಆನೆಹೊಂಡಕ್ಕೆ. ಅಲ್ಲಿ 5 ಪಡ್ಲಿಗೆ ಅಂದರೆ ಜೋಗ ಮರ ಇಟ್ಕೊಂಡಿರ್ತಾರಲ್ಲ, ಅದಕ್ಕೆ ಪಡ್ಲಿಗೆ ಅಂತಾರೆ. ಅದಕ್ಕೆ ಅನ್ನ, ಮೊಸರು, ಇದು ಬುತ್ತಿನ ಮೀಸಲು ಬುತ್ತಿ ಅಂತೀವಿ. ಅದನ್ನು 5 ಪಡ್ಲಿಗೆ ಎಡೆ ಥರ ಇಟ್ಟು, ಮತ್ತು ಅದೊಂದು ಅರ್ಧ ಗುಡ್ಡ ತನಕ ಬರುತ್ತೆ. ನೆಕ್ಸ್ಟ್ ಮತ್ತೆ ಇನ್ನೊಂಚೂರು ಅರ್ಧ ಗುಡ್ಡ ಹತ್ತಬೇಕು. ತುಂಬ ರಶ್ ಇತ್ತು, ಬಟ್ 2 ಥರ ಕ್ಯೂ ಇತ್ತು. ಒಂದು ಟಿಕೆಟ್ ತೊಗೊಂಡೇನೋ ನಾರ್ಮಲ್ದು ಟಿಕೆಟ್ ತೊಗೊಂಡು ದರ್ಶನಕ್ಕೆ ಹೋದ್ವಿ. ಅಲ್ಲಿಂದ ಮುಗಿಸ್ಕೊಂಡು ಅವತ್ತು ಫ್ರೈಡೇ ಹೋಗಿದ್ದು. ಅವತ್ತು ನಂದು ವರ್ಕ್ ಫ್ರಮ್ ಹೋಮ್ ಕೂಡ ಇತ್ತು. ನಾವು ಬಿಟ್ಟಿದ್ದು ಮನೇನ 5:30, 6 ಗಂಟೆಗೆ ಸುಮಾರು. ಮತ್ತು ನನ್ನ ತಮ್ಮ ತಂಗಿನೂ ಪಿಕಪ್ ಮಾಡಿಕೊಂಡು ದೇವಸ್ಥಾನದ ದರ್ಶನಕ್ಕೆ ಹೋಗಿದ್ದು. ಅಲ್ಲಿ ಜಾತ್ರೆ ಟೈಮ್ ಇತ್ತು. ಅಲ್ಲೆಲ್ಲ ಬಂದುಬಿಟ್ಟು ಸುತ್ತಮುತ್ತ ಟೆಂಟೆಲ್ಲ ಹಾಕ್ಕೊಂಡು ಕುರಿ ಕಡಿದು ಹಬ್ಬ ಮಾಡಿಕೊಂಡು ಊರಿಗೆ ಹೋಗ್ತಾರೆ. ಅದು ಆ ಥರ ಜಾತ್ರೆ ಮಾಡೋದು. ಈ ಸೈಡ್ ಜಾತ್ರೆ ಅಂದರೆ ಮನೆಯಿಂದ ಬಂದು ಎಲ್ಲ ಅಲ್ಲೇ ಇದ್ದು ದಿಂಡುಳ್ಳೆಲ್ಲ ಮಾಡಿ, ದಿಂಡುಳ್ಳೆ ಅಂದರೆ ಉರುಳು ಸೇವೆ ಥರ ಮಾಡ್ತಾರಲ್ಲ, ಅದೇ ಥರ ಇಲ್ಲಿ ದಿಂಡುಳ್ಳೆ ಥರ ಮಾಡ್ತಾರೆ. ಒಂದು ಡೇ ವೆಜ್, ಇನ್ನೊಂದು ಡೇ ನಾನ್ ವೆಜ್ ಥರ ಮಾಡಿಕೊಂಡು ಊರಿಗೆ ಹೋಗ್ತಾರೆ. ಅದು ಜಾತ್ರೆಯಲ್ಲಿ. ಹಾಗೆ ನಮ್ಮ ತಾತ ಅವರು ಕೂಡ ಎಲ್ಲ ಬಳೆ ಗಿಡ ಇಳಿಸ್ತಿದ್ರು ನಾವು ಬಂದಾಗ. ಅದೇ ಥರ ನಾನು ನನ್ನ ತಂಗಿಗೆ ಇಳಿಸ್ದೆ. ಅಲ್ಲಿಂದ ಮತ್ತೆ ನಮ್ಮಮ್ಮ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂದಿದ್ದಕ್ಕೆ, ಮತ್ತು ದುರ್ಗಮ್ಮನ ದೇವಸ್ಥಾನಕ್ಕೆ ಇನ್ನೂ ರಶ್ ಇತ್ತು. ಫ್ರೈಡೇ ಆದ್ದರಿಂದ ಕ್ಯೂ ಎಲ್ಲ ಇತ್ತು. ದುರ್ಗಮ್ಮನ ದರ್ಶನನೂ ಮಾಡಿಕೊಂಡು ನೆಕ್ಸ್ಟ್ ಸಂಜೆಗೆ ಚಂದ್ರನ ನೋಡೋದಿತ್ತಲ್ಲ, ಚಂದ್ರನ ನೋಡಿ ಎಲ್ಲರ ಆಶೀರ್ವಾದ ತೊಗೊಂಡು, ಇದು ಎಲ್ಲ ಕಡೆ ಇದೇ ಥರ ಇರುತ್ತೆ ಅನ್ಸುತ್ತೆ. ಚಂದ್ರನ ನೋಡಿದ ತಕ್ಷಣ ಅದಾದಮೇಲೆ ಎಲ್ಲರ ಮನೆಗೂ ಹೋಗಿ ದೊಡ್ಡವ್ರ ಕಾಲಿಗೆ ಬಿದ್ದು ಬಂದ್ವಿ.